ಯಾರು ಗೆಲ್ಲಬೇಕು ಬ್ರೋ? ಯಾಕೆ ತ್ರಿವಿಕ್ರಮ್ ಗೆಲ್ಲಬೇಕು? ನಮ್ಗಿಷ್ಟ ಅವ್ರು ಪ್ಲೇ ಆಡ್ತಾ ಇರೋದು. ಓಕೆ, ಅವ್ರು ಬಿಟ್ಟು ಯಾರು ಗೆಲ್ಲಬೇಕು? ಹನುಮಂತು ಗೆಲ್ಲಬೇಕು ಅಂತ ಅನ್ಕೊಂಡಿದ್ವಿ. ಇವಾಗ ಚೇಂಜಸ್ ಆಗಿದೆ, ಬಟ್ ಐ ಹೋಪ್ ಹನುಮಂತ. ನನಗೆ ರಜತ್ ಗೆಲ್ಲಬೇಕು. ಯಾಕೆ ರಜತ್ ಗೆಲ್ಲಬೇಕು? ಚೆನ್ನಾಗಿ ಆಟಾಡ್ತಾರೆ, ಜೋರಾಗೆಲ್ಲ ಮಾತಾಡ್ತಾರಲ್ವಾ ಅದಕ್ಕೆ. ಓಕೆ, ಅಷ್ಟು ಅದೊಂದೇ ಮಾತ್ರ ಗೆಲ್ಲಬೇಕಾ? ಅದೊಂದೇ ಮಾತ್ರ ಅಲ್ಲ, ಎಲ್ಲರಿಗೂ ಆಪೋಸಿಟ್ ಮಾತು ಸಕ್ಕತ್ತಾಗಿ ಕೊಡ್ತಾರೆ ಅವ್ರು, ಅದಕ್ಕೆ ರಜತೆ ಗೆಲ್ಲಬೇಕು. ಟಾಪ್ 2 ಯಾರು ಬರಬೇಕು? ಟಾಪ್ 2 ರಜತ್ ಮತ್ತೆ ತ್ರಿವಿಕ್ರಮ್. ಭವ್ಯ, ಯಾಕೆ ಬರಬೇಕು? ಆಕೆ ನನ್ನ ಫೇವ್ರೇಟ್ ಕನ್ಸೆಂಟ್. ಓಕೆ, ಟಾಪ್ 2 ಯಾರು ಬರಬೇಕು? ಟಾಪ್ 2 ಒಳಗೆ ತ್ರಿವಿಕ್ರಮ್, ಭವ್ಯ. ತ್ರಿವಿಕ್ರಮ್, ಭವ್ಯ. ಅವ್ರು ಬಿಟ್ಟು ಹನುಮಂತು ಗೆಲ್ಲಬೇಕು. ಓಕೆ, ಟಾಪ್ 2 ಯಾರು ಬರಬೇಕು? ತ್ರಿವಿಕ್ರಮ್, ಹನುಮಂತ. ಓಕೆ, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬ್ರೋ, ಬಿಗ್ ಬಾಸ್ ನೋಡ್ತೀರಾ? ಜಾಸ್ತಿ ನೋಡಲ್ಲ, ಯಾವ್ದಾದ್ರು ಒಂದು ಸೀಸನ್. ಓಕೆ, ನಿಮಗೆ ಯಾರು ಗೆಲ್ಲಬೇಕು ಬ್ರೋ? ಹನುಮಂತು ಗೆಲ್ಲಬೇಕು ಅಂತ ಅನ್ಕೊಂಡಿದ್ವಿ. ಓಕೆ, ಯಾಕೆ ಹನುಮಂತು ಗೆಲ್ಲಬೇಕು ಬ್ರೋ? ಅಂದರೆ ಅವನು ನ್ಯಾಚುರಲ್ ಆಗಿ ಆಡ್ತಾ ಇದ್ದಾನೆ, ಯಾವುದೇ ರೀತಿ ಫೇಕ್ ಆ ಥರ ಏನು ಮಾಡ್ತಾ ಇಲ್ಲ. ನ್ಯಾಚುರಲ್ ಆಗಿ ಆಡ್ತಾ ಇದ್ದಾನೆ, ಏನು ಕಂಟೆಂಟ್ ಹೆಂಗೆ ಕೊಟ್ಟಿದ್ದಾರೆ ಅದ್ರ ಥರ ಆಡ್ತಾ ಇದ್ದಾನೆ. ಓಕೆ ಬ್ರೋ, ಈಗ ಏನಂತಂದರೆ ಬಿಗ್ ಬಾಸ್ ಮನೆಯಲ್ಲಿ ತ್ರಿವಿಕ್ರಮನು ಚೆನ್ನಾಗಿ ಆಟ ಆಡಿದ್ದಾರೆ, ಮಂಜಣ್ಣನು ಚೆನ್ನಾಗಿ ಆಡಿದ್ದಾರೆ, ಎಲ್ಲರೂ ಆಡಿದ್ದಾರೆ. ಆದರೆ ಇವನು ಇರೋದ್ರಲ್ಲಿ ಪರವಾಗಿಲ್ಲ ಅಂತ ಅನಿಸುತ್ತೆ. ಓಕೆ, ಟಾಪ್ 2 ಯಾರು ಬರಬೇಕು? ತ್ರಿವಿಕ್ರಮ್ ಅನಿಸುತ್ತೆ. ತ್ರಿವಿಕ್ರಮ, ಆಮೇಲೆ ಇನ್ನೊಬ್ರು ಮಂಜು. ತ್ರಿವಿಕ್ರಮ್ ಆದಮೇಲೆ ಮಂಜು ಬರೋದು. ಮಂಜು ಬರಬೇಕಂತೀರಾ? ಓಕೆ, ನೀವು ಹನುಮಂತ ಗೆಲ್ಲಬೇಕು ಅಂತ ಹೇಳ್ಬಿಟ್ಟು ನೀವು ತ್ರಿವಿಕ್ರಮ ಹೆಂಗೆ ಇದು ಮಾಡ್ತೀರಾ ಬ್ರೋ? ಅಲ್ಲ, ತ್ರಿವಿಕ್ರಮ್ ಆಲ್ಮೋಸ್ಟ್ ಅಕ್ಕಪಕ್ಕನೇ ಇದ್ದಾನೆ. ಆದರೆ ಹನುಮಂತು ನ್ಯಾಚುರಲ್ ಆಗಿ ಇದ್ದಾನೆ, ಅವನು ಒಂಥರ ಫೇಕ್ ಅಂತ ಅನ್ಸಲ್ಲ. ಓಕೆ, ಓ ಹಾಗೆ ಒಟ್ನಲ್ಲಿ ಹನುಮಂತ ಗೆಲ್ಲಬೇಕು. ಗೆದ್ರೆ ಖುಷಿ. ಓಕೆ.